ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಆಪದಾಮಪಹರ್ತಾರಂ ದಾತಾರಂ ಸರ್ವಸಂಪದಾಂ ಲೋಕಾಭಿರಾಮಂ ಶ್ರೀರಾಮಂ ಭೂಯೋ ಭೂಯೋ ನಮಾಮ್ಯಹಂ. ಮುಂದಿನ ಸಂಧಿ ವ್ಯಾಪ್ತಿ ಸಂಧಿಯನ್ನ ಪ್ರಾರಂಭಿಸ್ತಾ ಇದ್ದಾರೆ ಜಗನ್ನಾಥದಾಸರು. ಹರಿಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು. ಮೊದಲನೇ ಪದ್ಯ ಈ ರೀತಿಯಾಗಿದೆ. ಪುರುಷ ರೂಪತ್ರಯ ಪುರಾತನ ಪುರುಷ ಪುರುಷೋತ್ತಮಾಕ್ಷರಾಕ್ಷರ ಪುರುಷ ಪೂಜಿತ ಪಾದ ಪೂರ್ಣಾನಂದ ಜ್ಞಾನಮಯ ಪುರುಷ ಸೂಕ್ತ ಸುಮೇಯ ತತ್ತತ್ಪುರುಷ ಹೃತ್ಪುಷ್ಕರ ನಿಲಯ ಮಹಾಪುರುಷ ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ ಬಹಿರದಿ ವ್ಯಾಪ್ತ ನಿರ್ಲಿಪ್ತ ಪುರುಷ ರೂಪತ್ರಯ. ಭಗವಂತನ ವ್ಯಾಪ್ತಿ ಕ್ರಮವನ್ನ ತಿಳಿಸ್ತಾ ಹೋಗ್ತಾ ಇದ್ದಾರೆ. ಪುರುಷ ರೂಪತ್ರಯ ಅಂತಂದ್ರು. ಪರಮಾತ್ಮನಿಗೆ ಪುರುಷ ಅಂತ ಹೆಸರು. ಯಾಕೆ ಅಂದ್ರೆ ಪೂರ್ಣಾನಂದಂ ಶನೋತಿ ದದಾತಿ ಇತಿ ಪುರುಷ ಅಂತ. ಪೂರ್ಣಾನಂದವನ್ನ ಭಗವಂತ ನೀಡ್ತಾನಂತೆ. ಅದಕ್ಕೆ ಪರಮಾತ್ಮನಿಗೆ ಪುರುಷ ಅಂತ ಕರೀತಾ ಇದ್ದಾರೆ. ಇಂತಹ ಪುರುಷರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಏನಿದ್ದಾನೆ ಅವನು ನೋಡಿ ಇಲ್ಲಿ ಹೇಳಿದ್ರು 3 ರೂಪಗಳನ್ನ ಸ್ವೀಕಾರ ಮಾಡ್ತಾನಂತೆ. ಪುರುಷ ರೂಪತ್ರಯ 3 ರೂಪಗಳನ್ನ ತಾನು ಸ್ವೀಕಾರ ಮಾಡಿದ್ದಾನೆ. ಯಾವುದದು 3 ರೂಪ ಅಂದ್ರೆ ಭಾಗವತದಲ್ಲಿ ಈ ಮಾತು ಬರುತ್ತೆ. ವಿಷ್ಣೋಸ್ತು ತ್ರೀಣಿ ರೂಪಾಣಿ ಪುರುಷಸ್ಯ ಮಹಾತ್ಮನಃ ಪ್ರಥಮಂ ಮಹತಸ್ರಷ್ಟೃ ದ್ವಿತೀಯಂ ತು ಅಂಡ ಸಂಸ್ಥಿತಂ ತೃತೀಯಂ ಸರ್ವಭೂತಸ್ಥಂ ತಾನಿ ಜ್ಞಾತ್ವಾ ವಿಮುಚ್ಯತೆ ಅಂತ. ವಿಷ್ಣೋಸ್ತು ತ್ರೀಣಿ ರೂಪಾಣಿ 3 ರೂಪಗಳಂತೆ ಭಗವಂತನದ್ದು. ಯಾವುದು ಅಂತಂದ್ರೆ ಪ್ರಥಮಂ ಮಹತಸ್ರಷ್ಟೃ, ಮಹತ್ತತ್ವವನ್ನ ಪರಮಾತ್ಮ ಮೊದಲು ಸೃಷ್ಟಿ ಮಾಡಿದ್ದಾನೆ. ಆ ಸೃಷ್ಟಿ ಮಾಡಿರುವಂತಹ ರೂಪ ಏನಿದೆ ಅದು ಪುರುಷ ರೂಪ. ಸೃಷ್ಟಿಯ ಆದಿಕಾಲದಲ್ಲಿ ವಟಪತ್ರಶಾಹಿಯಾಗಿ ಪರಮಾತ್ಮ ಆಲದೆಲೆಯ ಮೇಲೆ ಮಲ್ಕೊಂಡಿದ್ನಲ್ಲ, ಅವಾಗ ಅವನಿಗೇನಂತ ಹೆಸರು? ವಾಸುದೇವ ಅಂತ ಕರೀತಾ ಇದ್ದಾರೆ. ಆ ವಾಸುದೇವನೇ ಅವನಿಗೆ ಇನ್ನೊಂದು ಹೆಸರು ಪುರುಷ ಅಂತ. ಅಂತಹ ಪುರುಷರೂಪಿಯಾಗಿರ್ತಕ್ಕಂತಹ ಪರಮಾತ್ಮ ಏನ್ ಮಾಡ್ತಾ ಇದ್ದಾನೆ? ಮೊದಲು ತಾನು ಮಹತ್ತತ್ವಂ ತಥೋ ವಿಷ್ಣು ಸೃಷ್ಟವಾನ್ ಬ್ರಹ್ಮಣಸ್ತನುಂ ಅಂತ ತಿಳಿಸಿದ ಹಾಗೆ ಬ್ರಹ್ಮದೇವರ ಶರೀರವಾಗಿರ್ತಕ್ಕಂತಹ ಮಹತ್ತತ್ವವನ್ನ ಪರಮಾತ್ಮ ಸೃಷ್ಟಿಯನ್ನ ಮಾಡಿದ್ದಾನೆ. ಅದು ಮೊದಲನೇ ಪುರುಷ ರೂಪದಿಂದ. ಇನ್ನು ಎರಡನೇ ಪುರುಷ ರೂಪ ದ್ವಿತೀಯಂತೂ ಅಂಡ ಸಂಸ್ಥಿತಂ, ಆ ಬ್ರಹ್ಮಾಂಡದ ಕರ್ಪರದ ಒಳಗಡೆ ಪ್ರವೇಶ ಮಾಡಿರ್ತಕ್ಕಂತಹ ರೂಪ. ಅದರೊಳಗಡೆ ಪ್ರವಿಷ್ಟವಾಗಿರ್ತಕ್ಕಂತಹ ರೂಪ ಪುರುಷ ರೂಪ ಏನಿದೆ ಅದು ಎರಡನೇ ರೂಪ. ಇನ್ನು ಮೂರನೇ ರೂಪ ತೃತೀಯಂ ಸರ್ವಭೂತಸ್ಥಂ, ಎಲ್ಲ ಜೀವರಾಶಿಗಳಲ್ಲಿ ನೆಲೆಸಿರ್ತಕ್ಕಂತಹ ರೂಪ ಅದು ಮೂರನೇ ಪುರುಷ ರೂಪ. ಎಲ್ಲ ಜೀವರಾಶಿಗಳಲ್ಲೂ ಅಂತರ್ಯಾಮಿಯಾಗಿ ಪರಮಾತ್ಮ ಏನಿದ್ದಾನೆ ಅವನಿಗೆ ಪುರುಷ ಅಂತ ಕರೀತಾ ಇದ್ದಾರೆ. ಸರ್ವಭೂತಸ್ಥಂ ಇದನ್ನ ತಿಳ್ಕೊಂಡಾಗ ತಾನಿ ಜ್ಞಾತ್ವ ವಿಮುಚ್ಯತೆ, ಅವನಿಗೆ ಮೋಕ್ಷ ಆಗತ್ತೆ ಅಂತ ತಿಳಿಸ್ತಾ ಇದ್ದಾರೆ. ಆದ್ರಿಂದಲೇ ಮೋಕ್ಷಕ್ಕೆ ಸಾಧನವಾಗಿರ್ತಕ್ಕಂತಹ ಗ್ರಂಥ ಈ ಹರಿಕಥಾಮೃತ ಸಾರ. ಪುರುಷ ರೂಪತ್ರಯ, ಇಂತಹ ಪುರುಷ ರೂಪಗಳನ್ನ ಸದಾಕಾಲ ಉಪಾಸನೆಯನ್ನ ಮಾಡ್ತಾ ಇರಬೇಕು ಅಂತ ಜಗನ್ನಾಥದಾಸರು ತಿಳಿಸ್ತಾ, ಇಂತಹವನು ಮತ್ತೆ ಪರಮಾತ್ಮ ಎಂಥವನು ಅಂತಂದ್ರೆ ಪುರಾತನ ಪುರುಷ ಅಂತಂದ್ರೆ. ಪುರಾತನ ಪುರುಷ ಅಂದ್ರೆ ತುಂಬಾ ಹಳೇ ವ್ಯಕ್ತಿ ಅಂತೆ ಪರಮಾತ್ಮ. ಪುರಾತನ ಪುರುಷ. ಯಾಕೆಂದ್ರೆ ಸೃಷ್ಟಿ ಆರಂಭ ಆಗೋದಕ್ಕಿಂತ ಮುಂಚೆ ತಾನು ಅವನೊಬ್ಬನೇ ಇದ್ದ, ಯಾರೂ ಇರ್ಲಿಲ್ಲ.
ನಾರಾಯಣ ಏಕ ಏವ ಆಸೀತ್ ನ ಬ್ರಹ್ಮಾನ ಚ ಶಂಕರ ಅಂತ ಶ್ರುತಿ ತಿಳಿಸ್ತಾ ಇದೆ. ಪರಮಾತ್ಮ ಒಬ್ಬನೇ ಇದ್ದಂತೆ, ಅನಾದಿ ಕಾಲದಿಂದ ಅವನೊಬ್ಬನೇ ಇದ್ದ. ಸೃಷ್ಟಿ ಆಗಲಿಕ್ಕಿಂತ ಮುಂಚೆ ಅನೇಕ ವರ್ಷಗಳ ಕಾಲ, ಸಾವಿರ ವರ್ಷಗಳ ಕಾಲ ಅವನು ಪರಮಾತ್ಮ ಒಬ್ಬನೇ ಇದ್ದ. ಅದಕ್ಕೆ ಅವನನ್ನ ಪುರಾತನ ಪುರುಷ ಅಂತ ಕರೀತಾ ಇದ್ದಾರೆ. ಆಮೇಲೆ ಪುರುಷೋತ್ತಮ ಅಂತ, ಪುರುಷೋತ್ತಮ ಶಬ್ದಕ್ಕೆ ಅರ್ಥವನ್ನ ಮತ್ತೆ ಇನ್ನೊಂದು ಪದದಲ್ಲೇ ಅವರೇ ಬಿಡಿಸ್ತಾರೆ. ಏನು ಪುರುಷೋತ್ತಮ ಅಂದ್ರೆ ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ಕ್ಷರಾಕ್ಷರ ಪುರುಷ ಪೂಜಿತ ಪಾದನಾದ್ದರಿಂದ ಅವನು ಪುರುಷೋತ್ತಮ. ಎಲ್ಲ ಪುರುಷರಿಗಿಂತಲೂ ಕೂಡ ಶ್ರೇಷ್ಠನಾಗಿರ್ತಕ್ಕಂಥವನು. ಎಲ್ಲ ಪುರುಷರಿಗಿಂತಲೂ ಕೂಡ, ಅದು ಕ್ಷರ ಪುರುಷರಾಗಿರಬಹುದು, ಅಕ್ಷರ ಪುರುಷರು ಆಗಿರಬಹುದು. ಆ ಎಲ್ಲ ಕ್ಷರಾಕ್ಷರ ಪುರುಷರಿಗಿಂತಲೂ ಕೂಡ ಶ್ರೇಷ್ಠನಾಗಿದ್ದಾನೆ ಪರಮಾತ್ಮ. ಅದಕ್ಕೆ ಅವನಿಗೆ ಪುರುಷೋತ್ತಮ ಅಂತ ಕರೀತಾ ಇದ್ದಾರೆ. ಯಸ್ಮಾತ್ ಕ್ಷರಂ ಅತೀತೋಹಂ ಅಕ್ಷರಾದಪಿಚೋತ್ತಮ ಅತೋಸ್ಮಿ ಲೋಕೆ ವೇದೇ ಚ ಪ್ರತಿತಃ ಪುರುಷೋತ್ತಮ ಅಂತ ಕೃಷ್ಣ ಗೀತೆಯಲ್ಲಿ ಏನು ತಿಳಿಸ್ದ ಅದನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ. ಪುರುಷೋತ್ತಮ ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ಯಾರು ಕ್ಷರ ಪುರುಷರು? ಸಾಮಾನ್ಯ ಹೇಳ್ತೇವೆ ಕ್ಷರಾಕ್ಷರ ಪುರುಷರು ಅಂತ. ಯಾರು ಕ್ಷರ ಪುರುಷರು ಅಂದ್ರೆ ಯಾರು? ಯಾಕೆ ಅವರನ್ನ ಕ್ಷರರು ಅಂತ ಕರೀಬೇಕು ಅಂದ್ರೆ ಆಚಾರ್ಯರು ವಿಷ್ಣು ತತ್ವ ನಿರ್ಣಯದಲ್ಲಿ ನಮಗೆ ತಿಳಿಸ್ತಾರೆ. ಬ್ರಹ್ಮ ಶಿವ ಸುರೇಶಾದ್ಯಾ ಶರೀರಕ್ಷರಣಾಕ್ಷರಾ ಲಕ್ಷ್ಮೀ ಅಕ್ಷರದೇಹತ್ವಾತ್ ಅಕ್ಷರ ತತ್ಪರೋ ಹರಿಹಿ ಅಂತ. ಬ್ರಹ್ಮದೇವರಿಂದ ಆರಂಭ ಮಾಡಿಕೊಂಡು ಎಲ್ಲ ಜೀವರಾಶಿಗಳು ಕೂಡ, ತೃಣಾಂತ ಜೀವರಾಶಿಗಳೇನಿದ್ದಾರೆ ಇವರೆಲ್ಲರೂ ಕೂಡ ಕ್ಷರರು ಅಂತ ಕರೆಸ್ಕೊಳ್ತಾರೆ. ಯಾಕೆ ಕ್ಷರರು ಅಂತ ಇವರನ್ನ ಕರಿಬೇಕು ಅಂದ್ರೆ ಶರೀರ ಕ್ಷರಣಾಕ್ಷರಾಹ, ಇವರ ಎಲ್ಲ ಶರೀರ ಒಂದು ದಿನ ನಾಶ ಆಗತ್ತೆ. ಅದಕ್ಕೆ ಇವರನ್ನ ಕ್ಷರಪುರುಷರು ಅಂತ ಕರಿಬೇಕು. ಎಲ್ಲರೂ ಕೂಡ ನಮ್ಮನ್ನ ಮೊದಲುಗೊಂಡು ಎಲ್ಲರೂ ಅಂದ್ರೆ ಬ್ರಹ್ಮದೇವರಿಂದ ಮೊದಲುಗೊಂಡು ಪ್ರತಿಯೊಬ್ಬರು ಜೀವರಾಶಿಗಳು ಕೂಡ ಎಲ್ಲರ ಶರೀರ ನಾಶ ಆಗುತ್ತೆ. ಅದಕ್ಕೆ ಅವರನ್ನೇನಂತ ಕರಿಬೇಕು? ಕ್ಷರರು ಅಂತ ಕರಿಬೇಕು. ಶರೀರ ಕ್ಷರಣಾಕ್ಷರಾಹ ಅಂತ ಅದಕ್ಕೆ ತಿಳಿಸ್ತಾರೆ. ಆದ್ರೆ ಲಕ್ಷ್ಮೀ ದೇವಿ ಇದ್ದಾಳಲ್ಲ, ಅವಳ ಶರೀರ ಎಂದೆಂದಿಗೂ ನಾಶ ಆಗುವುದಿಲ್ಲ. ಆದ್ದರಿಂದ ಅವಳಿಗೆ ಏನಂತ ಕರಿಬೇಕು? ಅಕ್ಷರ ಪುರುಷಳು ಅಂತ. ಅಲ್ಲ, ಅವಳನ್ನ ಅಕ್ಷರ ಪುರುಷಳು ಅಂತ ಯಾಕೆ ಕರಿಬೇಕು? ಪುರುಷ ಅಂತ ಹೇಳ್ತಾ ಇದ್ದೀರಿ, ಲಕ್ಷ್ಮೀ ದೇವಿ ಸ್ತ್ರೀ ಆಗಿದ್ದಾಳೆ, ಆದ್ರೆ ಪುರುಷ ಅಂತ ಹೇಗ್ ಕರೀತಾ ಇದ್ದೀರಿ ಅಂತಂದ್ರೆ ಒಂದ್ ಕಡೆ ಅಂತಾರೆ, ಲಕ್ಷ್ಮೀ ದೇವಿನ ಯಾಕೆ ಅಕ್ಷರ ಪುರುಷರು ಅಂತ ಕರಿಬೇಕು ಅಂತಂದ್ರೆ ಪುಂವತ್ ಶಕ್ತಿಮತಿ ಯತಃ ಅಂತ. ಅಂದ್ರೆ ಯಾವ ಪುರುಷರಿಗಿಂತಲೂ ಕಡಿಮೆ ಇಲ್ಲ ಲಕ್ಷ್ಮೀ ದೇವಿ, ಯಾವ ಪುರುಷರಿಗಿಂತಲೂ ಕೂಡ ಕಡಿಮೆ ಇಲ್ಲ, ಅಷ್ಟು ಶಕ್ತಿಯನ್ನು ಹೊಂದಿದ್ದಾಳಂತೆ. ಅದಕ್ಕೆ ಲಕ್ಷ್ಮೀ ದೇವಿಗೆ ಪುರುಷಳು ಅಂತ ಕರಿಬೇಕಂತೆ. ಅದಕ್ಕೆ ಅಕ್ಷರ ಪುರುಷಳು ಅಂತ ಅವಳನ್ನ ಕರೆದಿದ್ದು. ಏಕೆಂತಂದ್ರೆ ಅಲ್ಲಿ ವೇದದಲ್ಲಿ ಹೇಳ್ತಾರಲ್ಲ, ಯಂ ಕಾಮಯೇ ತಂ ತಮ್ ಉಗ್ರಂ ಕೃಣೋಮಿ ತಂ ಬ್ರಹ್ಮಾಣಂ ತಂ ಋಷಿಂ ತಂ ಸುಮೇಧಾಂ ಅಂತ ತಿಳಿಸಿದ ಹಾಗೆ ಯಾರನ್ನ ಏನು ಬೇಕಾದ್ರೂ ಯಾವ ಸ್ಥಾನದಲ್ಲಿ ಬೇಕಾದ್ರೂ ಇಡ್ತಾಳೆ, ಅಂತಹ ಶಕ್ತಿ ಅವಳಿಗಿದೆ. ಬ್ರಹ್ಮದೇವರನ್ನ ಬ್ರಹ್ಮ ಪದವಿಗೆ ಕೂಡಿಸ್ತಾಳೆ, ರುದ್ರನನ್ನ ರುದ್ರ ಪದವಿಗೆ ಕೂಡಿಸ್ತಾಳೆ, ಮತ್ತೆ ಋಷಿಗಳನ್ನಾಗಿ ಮಾಡ್ತಾಳೆ, ಒಳ್ಳೆ ಮೇಧಾಯುಕ್ತರನ್ನಾಗಿ ಮಾಡ್ತಾಳಂತೆ. ಅದಕ್ಕೆ ಲಕ್ಷ್ಮೀ ದೇವಿಗೆ ಅಂತಹ ಸಾಮರ್ಥ್ಯ ಇರೋದ್ರಿಂದಲೇ ಅವಳನ್ನ ಪುರುಷ ಕೋಟೆಯಲ್ಲಿ ಪ್ರವೇಶವನ್ನು ಮಾಡಿಸಿದ್ದು. ಹೀಗೆ ಕ್ಷರಪುರುಷರು ಬ್ರಹ್ಮಾದಿ ಸಮಸ್ತ ದೇವತೆಗಳು, ಅಕ್ಷರ ಪುರುಷಳಾಗಿರ್ತಕ್ಕಂಥವಳು ಲಕ್ಷ್ಮೀ ದೇವಿ ಏನಿದ್ದಾಳೆ ಈ ಕ್ಷರಾಕ್ಷರ ಪುರುಷರಿಂದ ಪೂಜಿಸಲ್ಪಡುವಂತಹ ಪಾದವುಳ್ಳವನು ಪರಮಾತ್ಮ. ಪುರುಷ ಕ್ಷರಾಕ್ಷರ ಪುರುಷ ಪೂಜಿತ ಪಾದ. ಪೂರ್ಣಾನಂದ ಜ್ಞಾನಮಯ. ಮುಂದೆ ಪೂರ್ಣಾನಂದ ಜ್ಞಾನಮಯ ಅಂತಾರೆ. ಪೂರ್ಣವಾದಂತಹ ಆನಂದ ಜ್ಞಾನ ಇದನ್ನೇ ಶರೀರವನ್ನಾಗಿ ಪರಮಾತ್ಮ ಹೊಂದಿದ್ದಾನೆ. ಶರೀರ ಎಂಥದ್ದು ಪರಮಾತ್ಮನದ್ದು? ಅದು ಪ್ರಾಕೃತವಾದಂತಹ ಶರೀರ ಅಲ್ಲ. ನಮ್ಮ ನಿಮ್ಮ ಶರೀರದಂತೆ ಪ್ರಾಕೃತವಾದಂತಹ ಪಂಚಭೂತಗಳಿಂದ ನಿರ್ಮಿತವಾಗಿರ್ತಕ್ಕಂತಹ ಶರೀರ ಅದು ಪರಮಾತ್ಮನದ್ದಲ್ಲ. ಅವಂದು ಎಂತಹ ಶರೀರ ಅಂತಂದ್ರೆ
ಆನಂದ ಜ್ಞಾನ, ಆನಂದ ಜ್ಞಾನ ದೇಹಂ ಪತಿಂ ಶ್ರಿಯ ಅಂತ ತಿಳಿಸಿದ ಹಾಗೆ ಪರಮಾತ್ಮನ ಶರೀರ ಅದು ಸಂಪೂರ್ಣ ಆನಂದ, ಸುಖ, ಜ್ಞಾನ ಈ ಗುಣಗಳನ್ನೇ ಶರೀರವನ್ನಾಗಿ ಪರಮಾತ್ಮ ಹೊಂದಿದ್ದಾರೆ. ಪ್ರಚುರವಾಗಿದೆ ಈ ಎಲ್ಲ ಗುಣಗಳು. ಅದಕ್ಕೆ ಮಯ ಅಂತಂತಾರೆ. ಮಯಟ್ ಶಬ್ದ, ಅದು ಮಯಟ್ ಪ್ರತ್ಯಯ ಏನಿದೆ ಅದು ಪ್ರಾಚುರ್ಯಾರ್ಥದಲ್ಲಿ ಇರ್ತಕ್ಕಂತಹ ಮಯಟ್ ಪ್ರತ್ಯಯ. ಅದು ಎಲ್ಲ ಗುಣಗಳು ಕೂಡ ತುಂಬಾ ಪ್ರಚುರವಾಗಿದೆ ಪರಮಾತ್ಮನಲ್ಲಿ, ಪೂರ್ಣವಾಗಿದೆ ಅಂತ ಅದು ತಿಳಿಸುತ್ತೆ. ಅದಕ್ಕೆ ಪೂರ್ಣಾನಂದ ಜ್ಞಾನಮಯ. ಇನ್ನು ಪುರುಷ ಸೂಕ್ತ ಸುಮೇಯ. ಪುರುಷ ಸೂಕ್ತ ಸುಮೇಯ ಇಡೀ ವೇದಗಳ ಸಾರವಾಗಿರ್ತಕ್ಕಂಥದ್ದು ಪುರುಷ ಸೂಕ್ತ. ನಾವಿವತ್ತು ಏನ್ ಹೇಳ್ತೀವೋ ಗೊತ್ತಿಲ್ಲ, ಪುರುಷ ಸೂಕ್ತವನ್ನಂತೂ ಪ್ರತಿನಿತ್ಯ ಹೇಳಬೇಕು. ನಾವು ಸಾಮಾನ್ಯವಾಗಿ ಅಭಿಷೇಕಾದಿಗಳನ್ನ ಮಾಡಬೇಕಾದ್ರೆ ಪುರುಷ ಸೂಕ್ತವನ್ನ ಹೇಳುವ ಕ್ರಮ ಇದೆ. ಆದರೆ ಪುರುಷ ಸೂಕ್ತವನ್ನ ಯಾವಾಗ ಬೇಕಾದ್ರೂ ಪಠನೆ ಮಾಡಬಹುದು. ಯಾವಾಗ ಬೇಕಾದ್ರೂ ಅಂತಂದ್ರೆ ಅಕಸ್ಮಾತ್ ಏನಾದ್ರು ಆಪತ್ತು ಬಂದು ಬದುಕಿತು, ಅವಾಗ ಪುರುಷ ಸೂಕ್ತವನ್ನ ಹೇಳಿ ಅಂತಾರೆ. ಏನಾದ್ರು ದುಃಖ ಪ್ರಾಪ್ತಿ ಆಯಿತು, ನಮಗೆ ಆ ದುಃಖದಿಂದ ಬಿಡುಗಡೆ ಆಗಬೇಕು ಅಂತಾದ್ರೆ, ಮಾನಸಿಕವಾದಂತಹ ವೇದನೆಗಳಿಂದ ನಾವು ಬಿಡುಗಡೆಯನ್ನು ಹೊಂದಬೇಕಾದ್ರೆ ಪುರುಷ ಸೂಕ್ತವನ್ನ ಪಠನೆ ಮಾಡಿದ್ರೆ ಆ ಎಲ್ಲ ತಾಪತ್ರಯಗಳು ಕೂಡ ಪರಿಹಾರ ಆಗತ್ತೆ. ಅಂತಹ ಎಲ್ಲ ವೇದಗಳ ಸಾರ ಭಾಗವಾಗಿರ್ತಕ್ಕಂತಹ ಪುರುಷ ಸೂಕ್ತ ಏನಿದೆ, ಆ ಪುರುಷ ಸೂಕ್ತದಿಂದ ಸುಮೇಯ, ಚೆನ್ನಾಗಿ ಅದರಿಂದ ಪ್ರತಿಪಾದ್ಯನಾಗಿದ್ದಾನೆ ಪರಮಾತ್ಮ. ಪುರುಷ ಸೂಕ್ತ ಸುಮೇಯ. ಅದಕ್ಕೆ ಪ್ರತಿನಿತ್ಯ ಹೇಳ್ತೀವಲ್ಲ, ನಮೋಸ್ತ್ವನಂತಾಯ ಸಹಸ್ರಮೂರ್ತಯೇ ಸಹಸ್ರಪಾದಾಕ್ಷ ಕ್ಷಿರೋರಬಾಹವೆ ಸಹಸ್ರನಾಮ್ನೆ ಪುರುಷಾಯ ಶಾಶ್ವತೆ ಸಹಸ್ರ ಕೋಟಿ ಯುಗಧಾರಿಣೇ ನಮಃ ಅಂತ ಹೇಳ್ತೀವಲ್ಲ. ಪ್ರತಿನಿತ್ಯ ಪರಮಾತ್ಮನಿಗೆ ಸಹಸ್ರ ಪಾದ, ಸಹಸ್ರ ಅಕ್ಷಿ, ಸಹಸ್ರ 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 ಎಲ್ಲವೂ ಸಹಸ್ರವಾಗಿದೆ. ಇದು ಪುರುಷ ಸೂಕ್ತದ ಸಾರವೇ. ಇದನ್ನು ಹೇಳಲಿಲ್ಲ ಅಂತಂತ ಅಂದ್ರೆ ಸಂಧ್ಯಾ ವಂದನೆ ಅದು ಪೂರ್ತಿ ಆಗೋದಿಲ್ಲ. ಈ ಶ್ಲೋಕವನ್ನು ಹೇಳಿದ್ರೆ ಮಾತ್ರ ಸಂಧ್ಯಾ ವಂದನೆ ಪೂರ್ತಿ ಆಗತ್ತೆ. ಇಂತಹ ಈ ಪುರುಷ ಸೂಕ್ತದಿಂದ ಪರಮಾತ್ಮ ಪ್ರತಿಪಾದ್ಯನಾಗಿದ್ದಾನೆ. ಪುರುಷ ಸೂಕ್ತ ಸುಮೇಯ ಅಂತ ತಿಳಿಸಿದ್ರು. ಅದರಲ್ಲಿ ಒಂದನ್ನ ತಿಳ್ಕೊಳ್ಬೇಕು. ಪುರುಷ ಸೂಕ್ತ ಇವತ್ತು ಸಹಸ್ರ ಶೀರ್ಷ ಪುರುಷ ಸಹಸ್ರಾಕ್ಷ ಸಹಸ್ರಪಾತ್ ಅಂತ ತಿಳಿಸುತ್ತೆ. ಸಹಸ್ರ 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 ಅಂತಂದಾಗ ಕೇವಲ ಒಂದು ಸಹಸ್ರ ಅಂತ ಇಟ್ಕೊಳ್ಳೋದಲ್ಲ. ಸಹಸ್ರ ಶಬ್ದ ಏನಿದೆ ಅದು ಅನಂತ ವಾಚಿ ಅಂತ, ಅದು ಅನಂತವಾದಂತಹ ಅವಯವಗಳು ಪರಮಾತ್ಮನಲ್ಲಿದೆ. ಕೇವಲ 1,000 ಸಹಸ್ರ 1,000 ಅಂತ ಇಟ್ಕೊಂಡು ಅವಯವಗಳನ್ನ ಲೆಕ್ಕ ಹಾಕ್ತಾ ಹೋಗೋದಲ್ಲ. ಪರಮಾತ್ಮನಲ್ಲಿರ್ತಕ್ಕಂತಹ ಅವಯವಗಳು, ಪರಮಾತ್ಮನಲ್ಲಿರ್ತಕ್ಕಂತಹ ಗುಣಗಳೆಷ್ಟು ಅಂತಂದ್ರೆ ಅದು ಅನಂತ ಅಂತ ತಿಳಿಸಲಿಕ್ಕೋಸ್ಕರವಾಗಿ ಇದು ಹೊರಟಿದೆ ಅಂತ ನಾವು ಇಲ್ಲಿ ಚಿಂತನೆಯನ್ನ ಮಾಡಬೇಕು. ಇಂತಹ ಪುರುಷ ಸೂಕ್ತದಿಂದ ಪ್ರತಿಪಾದ್ಯನಾಗಿದ್ದಾನೆ ಪರಮಾತ್ಮ. ಇನ್ನು ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ. ತತ್ತತ್ ಪುರುಷ ಯಾರು? ತತ್ತತ್ ಪುರುಷರು ಸಾತ್ವಿಕರು, ರಾಜಸರು, ತಾಮಸರು ಅಂತ ತ್ರಿವಿಧ ಜೀವರಾಶಿಗಳೇನಿದ್ದಾರೆ ಅವರು, ಮತ್ತೆ ಲಕ್ಷ್ಮೀದೇವಿ, ಇವರೆಲ್ಲರೂ ಕೂಡ ಇವರೆಲ್ಲರ ಅಂತರ್ಯಾಮಿಯಾಗಿ ಪರಮಾತ್ಮ ಎಲ್ಲಿ ನೆಲೆಸಿದ್ದಾನೆ ಅಂತಂದ್ರೆ ಅದಕ್ಕೆ ಪ್ಲೇಸ್ ಹೇಳ್ತಾರೆ ಹೃತ್ಪುಷ್ಕರ ನಿಲಯ. ಹೃದಯ ಕಮಲದಲ್ಲಿ ಪರಮಾತ್ಮ ನಿಂತಿದ್ದಾನೆ. ಆ ಹೃದಯ ಕಮಲವನ್ನೇ ತನ್ನ ವಾಸಸ್ಥಾನವನ್ನಾಗಿ ಮಾಡಿಕೊಂಡಿದ್ದಾನೆ. ಆದ್ರಿಂದ ತತ್ತತ್ ಪುರುಷ ಹೃತ್ಪುಷ್ಕರ ನಿಲಯ. ಆಮೇಲೆ ಮಹಾಪುರುಷ ಅಂತಂದ್ರು. ಅಣೋರಣೀಯಾನ್ ಮಹತೋ ಮಹಿಯಾನ್ ಅಂತ ತಿಳಿಸಿದ ಹಾಗೆ ಇವನ ರೂಪ ಅಣುವಿಗಿಂತಲೂ ಅಣುವಾಗಿರುತ್ತೆ, ಇಲ್ಲ ಅಂದ್ರೆ ಮಹತ್ತಿಗಿಂತಲೂ ಮಹತ್ತಾಗಿರ್ತಕ್ಕಂತಹ ರೂಪವನ್ನ ಪರಮಾತ್ಮ ಧಾರಣೆ ಮಾಡಿರ್ತಾನೆ. ಸ್ಥೂಲವಾದಂತಹ ರೂಪಗಳನ್ನ ಪರಮಾತ್ಮ ಧಾರಣೆ ಮಾಡಿರೋದ್ರಿಂದ ಅವನಿಗೆ ಏನಂತ ಹೆಸರು? ಮಹಾಪುರುಷ ಅಂತ ಅವನನ್ನ ಕರೀತಾ ಇದ್ದಾರೆ. ಮಹಾ ಮಹಿಮೆಯನ್ನ ಹೊಂದಿರತಕ್ಕಂತಹ ಪುರುಷ ಅವನೇ ಮಹಾಪುರುಷ. ಅಂಥವನು ಅಜಾಂಡಾಂತರದಿ ಬಹಿರದಿ. ಅಜಾಂಡ, ಅಜ ಅಂತಂದ್ರೆ ಚತುರ್ಮುಖ ಬ್ರಹ್ಮದೇವರು. ಆ ನಾಮಕ ಪರಮಾತ್ಮನಿಂದ ಐತಿ ಬ್ರಹ್ಮ ಅಂತ ಇದೆ. ಅಂದ್ರೆ ಅಂತಂದ್ರೆ ವಿಷ್ಣು,
ವಿಷ್ಣುವಿನಿಂದ ಹುಟ್ಟಿರ್ತಕ್ಕಂಥವರು ನಾಭಿ ಕಮಲದಿಂದ. ಅದಕ್ಕೆ ಚತುರ್ಮುಖ ಬ್ರಹ್ಮದೇವರಿಗೆ ಅಜ ಅಂತ ಹೆಸರು. ಅಜಾಂಡ ಅಂತಂದ್ರೆ ಬ್ರಹ್ಮಾಂಡ ಅಂತ ಅರ್ಥ. ಅಂತಹ ಬ್ರಹ್ಮಾಂಡದ ಒಳಗೂ ವ್ಯಾಪ್ತನಾಗಿದ್ದಾನೆ, ಹೊರಗೂ ವ್ಯಾಪ್ತನಾಗಿದ್ದಾನೆ. ಅಜಾಂಡಾಂತರದಿ ಬಹಿರದಿ ಅಂತರ್ಬಹಿಷ್ಠದತ್ ಸರ್ವಂ ವ್ಯಾಪ್ಯ ನಾರಾಯಣ ಸ್ಥಿತ ಅಂತ ವೇದ ತಿಳಿಸ್ತಾ ಇದೆ. ಒಳಗೂ ಹೊರಗೂ ಪರಮಾತ್ಮ ತಾನು ವ್ಯಾಪ್ತನಾಗಿದ್ದಾನೆ. ಬ್ರಹ್ಮಾಂಡದ ಒಳಗೂ ಹೊರಗೂ ವ್ಯಾಪ್ತನಾಗಿದ್ದಾನೆ. ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ. ಹೀಗೆ ಬಹಿರದಿ ವ್ಯಾಪ್ತ ಅಂತಂತ ಅಂದ್ರು. ಎಲ್ಲಿ ಬಹಿರದಿ ವ್ಯಾಪ್ತ ಅಂತಂದ್ರೆ ಎಷ್ಟು ಅಂತಂದ್ರೆ ಅದಕ್ಕೆ ನಮ್ಮ ಒಂದು ಕಲ್ಪನೆಗೆ ಬರಲಿ ಅಂತ ನವಾವರಣಗಳನ್ನ ಹೇಳ್ತಾರೆ. 9 ಆವರಣಗಳನ್ನ ಹೇಳ್ತಾರೆ. ಯಾವುದು ಅದು 9 ಆವರಣ ಅಂತಂದ್ರೆ, ಒಂದು ಜಲ, ಇನ್ನೊಂದು ಅಗ್ನಿ, ಒಂದು ವಾಯು, ಒಂದು ಆಕಾಶ, ಆಮೇಲೆ ಅಹಂಕಾರ ತತ್ವ, ಮಹತ್ತತ್ವ, ಆಮೇಲೆ ತಮೋ ಗುಣದ ಆವರಣ, ರಜೋ ಗುಣದ ಆವರಣ, ಸತ್ವಗುಣದ ಆವರಣ. ಹೀಗೆ 9 ಆವರಣಗಳಿದೆ. ಈ 9 ಆವರಣಗಳಲ್ಲೂ ಕೂಡ ತನ್ನ ವ್ಯಾಪ್ತಿಯನ್ನ ಪರಮಾತ್ಮ ಇಟ್ಟಿದ್ದಾನೆ. ಇಂತಹ ಕಡೆ ಈ ಎಲ್ಲಾ ಕಡೆಯಲ್ಲಿ ವ್ಯಾಪ್ತನಾಗಿದ್ರು ಕೂಡ ಪರಮಾತ್ಮ ಹೇಗಿದ್ದಾನೆ ಅಂತಂದ್ರೆ, ಇದು ಯಾವುದರ ಸಂಬಂಧವೂ ಇಲ್ಲ. ಇದರ ಯಾವುದರ ಸಂಬಂಧವೂ ಇಲ್ಲದಂತೆ ನಿರ್ಲಿಪ್ತನಾಗಿದ್ದಾನೆ. ಅದಕ್ಕೆ ವ್ಯಾಪ್ತ ಅಂತಂದ್ರು. ಕೇವಲ ವ್ಯಾಪ್ತನಲ್ಲ. ಇಷ್ಟೇ ಹೇಳಿದ್ರೆ ಹಾಗಾದ್ರೆ ಅಲ್ಲಿ ಬಂದಿರತಕ್ಕಂತಹ ಗುಣಗಳ ಸಂಪರ್ಕ ಪರಮಾತ್ಮನಿಗಿದೆಯಾ ಅಂತ ಪ್ರಶ್ನೆ ಬರುತ್ತೆ. ಸುಖ ದುಃಖಗಳನ್ನ ಜೀವರಾಶಿಗಳೆಲ್ಲ ಅನುಭವಿಸ್ತಾ ಇರ್ತಾರೆ. ಹಾಗಾದ್ರೆ ಸುಖ ದುಃಖಗಳ ಸಂಬಂಧ ಪರಮಾತ್ಮನಿಗಿದೆಯಾ ಅಂತ ಪ್ರಶ್ನೆ ಮಾಡಿದ್ರೆ ಇಲ್ಲ. ಅದಕ್ಕೆ ಉತ್ತರವನ್ನ ಕೊಟ್ಟರು ನಿರ್ಲಿಪ್ತ ಅಂತ. ಇಲ್ಲ, ಪರಮಾತ್ಮನಿಗೆ ಎಂದೆಂದಿಗೂ ಕೂಡ ಜೀವರಾಶಿಗಳು ಅನುಭವಿಸುವಂತಹ ಸುಖ ಮತ್ತೆ ದುಃಖದ ಆ ಅನುಭವ ಪರಮಾತ್ಮನಿಗೆ ಎಂದೆಂದೂ ಅಂಟೋದಿಲ್ಲ. ಆದ್ರಿಂದ ಅವನು ನಿರ್ಲಿಪ್ತನಾಗಿರ್ತಾನೆ ಅಂತ ಅಲ್ಲಿ ದಾಸರಾಯರು ನಮಗೆ ಉತ್ತರವನ್ನ ನೀಡುತ್ತಾ ಇದ್ದಾರೆ. ಮಹಾಪುರುಷ ಅಜಾಂಡಾಂತರದಿ ಬಹಿರದಿ ವ್ಯಾಪ್ತ ನಿರ್ಲಿಪ್ತ ಅಂತ ಪದ್ಮಪತ್ರ ವಿವಾಂಭಸ ಅಂತ ತಿಳಿಸಿದನಲ್ಲ ಕೃಷ್ಣ. ಪದ್ಮಪತ್ರದ ಮೇಲೆ ನೀರು ಇರುತ್ತೆ, ಆದ್ರೆ ನೀರಿನ ಸಂಪರ್ಕ ಪದ್ಮಪತ್ರಕ್ಕೆ ಆಗಿರೋದಿಲ್ಲ. ಕಮಲ ಪತ್ರಕ್ಕೆ ನೀರಿನ ಸಂಪರ್ಕ ಆಗಿರೋದಿಲ್ಲ, ಅದ್ರ ಮೇಲೆ ಇರುತ್ತಷ್ಟೇ. ಆದರೆ ಹೇಗೋ ಹಾಗೆ ಪರಮಾತ್ಮನು ಕೂಡ ಎಲ್ಲ ಜೀವರಾಶಿಗಳ ಒಳಗಡೆ ಅಂತರ್ಯಾಮಿಯಾಗಿ ವ್ಯಾಪ್ತನಾಗಿದ್ದರೂ ಕೂಡ ಅವನಿಗೆ ಇದು ಯಾವುದೇ ಸುಖ ದುಃಖಗಳ ಸಂಬಂಧ ಯಾವುದು ಕೂಡ ಪರಮಾತ್ಮನಿಗೆ ಉಂಟಾಗೋದಿಲ್ಲ ಅಂತ ಇಲ್ಲಿ ವಿಶೇಷವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಅದಕ್ಕೆ ಪುರುಷ ಪರಮಾತ್ಮ ಅಜೋ ಬ್ರಹ್ಮ ನಾರಾಯಣ ಪರಹ ಅಂತ ಶ್ರುತಿ ನಮಗೆ ಏನು ತಿಳಿಸ್ತಾ ಇದೆ. ಅದರಿಂದ ಪ್ರತಿಪಾದ್ಯನಾಗಿರ್ತಕ್ಕಂತಹ ಇಂತಹ ಪುರುಷ ರೂಪವನ್ನ ಪ್ರತಿನಿತ್ಯ ನಾವು ಸ್ಮರಣೆಯನ್ನ ಅವಶ್ಯವಾಗಿ ಮಾಡಬೇಕು. ಈ ದೇಹದಲ್ಲಿ ನಾವು ಯಾವ ಆಕಾರದಿಂದಿದ್ದೇವೋ, ನಮ್ಮ ಶರೀರ ಯಾವ ಆಕಾರದಲ್ಲಿದೆಯೋ ಹಾಗೆ ಪರಮಾತ್ಮ ಅದೇ ಆಕಾರವನ್ನ ಸ್ವೀಕಾರ ಮಾಡಿ ತಾನು ಪುರುಷ ರೂಪದಿಂದ ಈ ಎಲ್ಲ ದೇಹಗಳಲ್ಲಿ ತಾನು ನೆಲೆಸಿರ್ತಾನೆ ಅಂತ ಹೀಗೆ ಪ್ರತಿನಿತ್ಯ ಚಿಂತನೆಯನ್ನ ಮಾಡಬೇಕು ಅಂತ ಈ ಪದ್ಯದಲ್ಲಿ ವಿಶೇಷವಾಗಿ ನಮಗೆ ತಿಳಿಸ್ತಾ ಇದ್ದಾರೆ. ಕೃಷ್ಣಾರ್ಪಣ.